ಮೈಸೂರು ಜಿಲ್ಲೆಯ ಏನು ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳಿವೆ, ಈ ಚುನಾವಣೆಯನ್ನು ಸಾರಾ ಮಹೇಶ್ ಅಣ್ಣವರ ನೇತೃತ್ವದಲ್ಲಿ ಮಾಡಬೇಕು ಅಂತಕ್ಕಂಥ ನಿರ್ದೇಶನ ನಮಗೆ ಕೊಟ್ಟಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರು ಮಾಡಿದರು. ನೀವು ಕೋರ್ ಕಮಿಟಿ ಅಧ್ಯಕ್ಷರು ಮಾಡಿದ ಮೇಲೆ ನೀವು ಜಿಲ್ಲಾವರು ನೀವು ಎಲ್ಲೂ ಕೋರ್ ಕಮಿಟಿಗಳನ್ನ ಮಾಡಲಿಲ್ಲ. ನೀವು ಅಲ್ಲ ರೀ, ಒಂದು ಹೇಳ್ತೀನಿ ರೀ, ಸ್ವಂತ ಮಗ MDCC ಬ್ಯಾಂಕ್ ಫಸ್ಟ್ ಅಧ್ಯಕ್ಷರಾಗಿದ್ದರು, ನೆಕ್ಸ್ಟ್ ಅವರೇ ಅಧ್ಯಕ್ಷರಾಗ್ತಿದ್ರು. ನೀವು ಅವ್ರನ್ನ ತುಳಿತೀರಲ್ರಿ, ಮಗನ್ನೇ ತುಳಿದಾರೆ. ಈಗ ಮಗನ್ನೇ ಅವ್ರು ಮಹಾಮಂಡಲಿಗೆ ಆಯ್ಕೆ ಆಗಬೇಕು ಅಂತ ಏಕೈಕ ದೃಷ್ಟಿಯಿಂದ ಹರೀಶ್ ಗೌಡ್ರು ಅವರು ಇದಾಗ್ತಾಯಿದ್ರು, ಅಧ್ಯಕ್ಷರಾಗ್ತಾಯಿದ್ರು. ಸರಿನಾ? ಅಂತ ಎಲ್ಲನೂ ಕೂಡ ನೋಡ್ಕೊಂಡು ಈಗ ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ಪಕ್ಷದಲ್ಲಿ ಯಾರೂ ಕೂಡ ದೊಡ್ಡವರಿಲ್ಲ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನಮ್ಮ ಪಕ್ಷ ಡಿಪೆಂಡ್ ಆಗಿರ್ತಕ್ಕಂಥದ್ದು ಕಾರ್ಯಕರ್ತರ ಮೇಲೆ. ಪಕ್ಷ ಯಾವಾಗಲೂ ಕೂಡ ಕಾರ್ಯಕರ್ತರ ಜೊತೆಗೆ ಇರ್ತದೆ. ಈಗ ಹಳೆ ಮೈಸೂರು ಭಾಗದಲ್ಲಿ ಒಂದು ಕಡೆ ಈಗ GT ದೇವೇಗೌಡರು ಸೈಡ್ ಲೈನ್ ಆದರೆ, ಈಗ ಸದ್ಯಕ್ಕೆ ಮಂಜೇಗೌಡರು ಆ ಒಂದು ಸ್ಥಾನವನ್ನು ತುಂಬ್ತಾರಂತ. ನನಗಿಂತ ಹಿರಿಯರು ಇದ್ದಾರೆ ಪಾರ್ಟಿನಲ್ಲಿ, ಮಾಜಿ ಮಿನಿಸ್ಟರ್ಗಳಿದ್ದಾರೆ, ಮಾಜಿ ಶಾಸಕರುಗಳಿದ್ದಾರೆ, ಅವರೆಲ್ಲ ನೋಡ್ಕೋತಾರೆ ಅವರು. ಈಗ ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಚಾಮುಂಡೇಶ್ವರಿ ತಾವು ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ದರು. ನಾನು ಆಕಾಂಕ್ಷಿನೂ ಅಲ್ಲ, ಅಭ್ಯರ್ಥಿನೂ ಅಲ್ಲ. ನಾನು ಪಕ್ಷ ನಿರ್ಧಾರ ಮಾಡಿದ್ರೆ MLC ಇದೆಯಲ್ಲ, ಅಲ್ಲ ಮುಂದಿನ ದಿನ 2028ಕ್ಕೆ ಚುನಾವಣೆ ಅದನ್ನು ನಿಮ್ಮ MLC ಕೂಡ ಮುಗಿಯುತ್ತೆ. ಅದನ್ನು ಕಾದು ನೋಡೋಣ. ಅಲ್ಲಿ ತನಕ ಒಂದು ವೇಳೆ ನಿಮ್ಮನ್ನೇ ಅಭ್ಯರ್ಥಿ ಮಾಡಿದ್ರೆ ನೀವು ಒಂದು ಪ್ರತಿಸ್ಪರ್ಧಿಯಾಗಿ ಅದನ್ನು ನೀವು ಪೈಪೋಟಿ ಕೊಡ್ಬೋದಾ ಅಂತ ಆ ಸಂದರ್ಭ ಬರಲಿ, ನೋಡೋಣ. ಪಕ್ಷದಿಂದ ಕೈ ಬಿಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತದೆ. ಉಚ್ಚಾಟನೆ ಮಾಡುವಂಥ ಅಧಿಕೃತ ಘೋಷಣೆ ಆ ಟೈಮ್ ಬಂದಿದೆ, ಬರ್ತಾ ಇದೆ, ಬರುತ್ತೆ.